ಬಾಯ್. ವಿಡಿಯೋಗ್ರಾಫರ್ ಯಾರು ಅಂತ ನೋಡಕ್ಕೆ ಹಂಗೈತಂದ್ರೆ ಸಾಂಬಾರ್ ಚೆನ್ನಾಗಿರುತ್ತಾ. ಟಿಶ್ಯೂ ಕುದಿ ಬಂದಮೇಲೆ ಫಿಶ್ ಹಾಕಬೇಕು. ಪಿಂಪಲ್ ಆದಾಗ ನಾವು ಜಾಸ್ತಿ ಕೇರ್ ಮಾಡಬಾರ್ದು, ಅಂದರೆ ಇಗ್ನೋರ್ ಮಾಡಿಬಿಡ್ಬೇಕು. ಆದಷ್ಟು ಕಲೆ ಬಂದು ಅದಷ್ಟು ಕಲೆ ಹೋಗುತ್ತೆ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಸಂಡೇ ಆಗಿರುತ್ತೆ. ಸೊ ಸಂಡೇ ಎದ್ದಿದ್ದು ಸ್ವಲ್ಪ ಲೇಟು. ಇವಾಗ ಎದ್ದು ಏನು ತಿಂಡಿ ಮಾಡೋದು, ಅಡುಗೆ ಮಾಡೋದು. ಸಂಡೇ ಅಂದರೆ ಸ್ವಲ್ಪ ನಾನ್ ವೆಜ್ ಮಾಡಲೇಬೇಕು ನಮ್ಮ ಮನೇಲಿ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ. ಚಿಕನ್ ಯಾವಾಗಲೂ ಚಿಕನ್ನೇ ಮಾಡ್ತಿರ್ತೀವಿ. ಸೊ ಇವತ್ತು ಫಿಶ್ ಮಾಡೋಣ ಅಂತ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟು, ಸಂಡೇ ಅಲ್ವಾ. ಎತ್ವಿಕ್ ಆಲ್ರೆಡಿ ಎತ್ವಿಕ್ಕು ಮತ್ತು ಅವ್ರ ಪಪ್ಪ ಎದ್ದು ಹಾಲಲ್ಲಿ ಕೂತಿದ್ದಾರೆ ಟಿ ವಿ ನೋಡಿಕೊಂಡು. ಸೊ ನನಗೆ ಸಂಡೇ ಡಿಸ್ಟರ್ಬ್ ಮಾಡಲ್ಲ, ಯಾಕಂದರೆ ಸಿಗೋದು ಒಂದಿನ ಅಲ್ಲ, ಆರಾಮಾಗಿ ಎದ್ದೇಳಿ ಅಂದ್ಬಿಟ್ಟು. ನಾನು ಸ್ಯಾಟರ್ಡೇ ಸ್ವಲ್ಪ ಮೂವಿ ಅದು ಇದು ಏನಾದರೂ ಸೀರೀಸ್ ನೋಡಿಕೊಂಡು ಮಲ್ಗೋದು ಲೇಟ್ ಆಗುತ್ತೆ. ಸೊ ಇವಾಗ ಎದ್ದಿದ್ದೀನಿ. ಇವಾಗ ಕಿಚನಿಗೆ ಹೋಗಿ ಫಿಶ್ ಥರ ಕೇಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ಫಿಶ್ ಸಾಂಬಾರು, ಫಿಶ್ ತವಾ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಈ ದಿನ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನನ್ನ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಲಿಗೆ ಹೋಗೋಣ. ಕಿಚನಿಗೆ ಬಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಫಿಶ್ ತವಾ ಫ್ರೈಗೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಿಶ್ ಮಸಾಲ, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಲೆಮನ್ನು ಇಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಡ್ರೈ ಇರೋವಾಗಲೇ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಮೀಡಿಯಮಾಗಿ ಮಾಡ್ಕೋಬೇಕು. ಅಂದರೆ ಇವಾಗ ನಾವು ಫಿಶ್ ಮೇಲೆ ಹಾಕಿದ್ರೆ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು, ಆ ಥರ ಇರಬೇಕು. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಸೇಮ್ ಇಷ್ಟು ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ತುಂಬ ಮಸಾಲೆಗಳೇನು ಹಾಕಲ್ಲ, ಯಾಕಂದರೆ ತುಂಬ ಮಸಾಲ ಹಾಕಿದ್ರೆ ಬರೀ ಮಸಾಲ ಥರನೇ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಏನೂ ಮಸಾಲ ಹಾಕಲ್ಲ, ಇಷ್ಟೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಫಿಶ್ ಮೇಲೆ ಮಸಾಲ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ನೀಟಾಗಿ ಕೋಟಿಂಗ್ ಮಾಡ್ಕೊಬೇಕು. ಚಿಕನ್ ಸಾಂಬಾರಿಗೆ, ಫಿಶ್ ಸಾಂಬಾರಿಗೆ, ಚಿಕನ್ ಅಲ್ಲ ಫಿಶ್ ಫ್ರೈಗೆ ಫ್ರೈ ಆಗೋಯ್ತಲ್ಲ. ಫಿಶ್ ತವಾ ಫ್ರೈಗೆ ಮಸಾಲ ರೆಡಿ ಮಾಡಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಫಿಶ್ ಸಾಂಬಾರು ಮಾಡೋಣ ಅಂತ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಅರಿಶಿನ, ಚಕ್ಕೆ, ಲವಂಗ ಎಲ್ಲ, ಇದು 2 ಮಸಾಲ ಮಾಡ್ಕೊತೀವಿ, ಇದೊಂದು ಮತ್ತು ಇದೊಂದು. ಇದು ಫಸ್ಟು ಎಣ್ಣೆ ಹಾಕಿದ ತಕ್ಷಣ ಹಾಕೋದು ಹಸಿ ಮಸಾಲ, ಇದು ಆಮೇಲೆ ಹಾಕೋದು. ಫಿಶ್ಶಿಗಾದ್ರೆ 2 ಒಟ್ಟಿಗೆನೆ, ಬಟ್ ಇದನ್ನು ಫಸ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಟೊಮೆಟೊ, ತೆಂಗಿನಕಾಯಿ, ಗಸಗಸೆ ಮತ್ತು ಕಡಲೆ, ಸ್ವಲ್ಪ ಫಿಶ್ ಮಸಾಲ ಆಗ್ಲಿಂದ ಮಾಡಿ ಫಿಶ್ ತವಾ ಫ್ರೈಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮ್ಯಾರಿನೇಟ್ ಆಗಲಿ ಅಂದ್ಬಿಟ್ಟು. ಅದು 1-2 ಅವರ್ಸ್ ಬಿಟ್ಟು ಅದು ರೆಡಿ ಆಗುತ್ತೆ, ಅವಾಗ ತವಾ ಫ್ರೈ ಮಾಡ್ಕೊಬೋದು. ಇವಾಗ ಇದನ್ನು ರುಬ್ಕೊಳ್ಳೋಣ ಬನ್ನಿ. ನಾವು 2 ಮಸಾಲ ಮಾಡ್ಕೊಳ್ತೀವಿ. ಒಂದು ಅವಾಗಲೇ ತೋರಿಸಿದ್ದಲ್ಲ ಆ ಐಟಮೆಲ್ಲ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಫಿಶು ತೊಳೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ ಬಿಸಿ ನೀರಲ್ಲಿ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಏನಿದೆ ಅಲ್ಲ, ಇದು ಗ್ರೀನ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ರುಬ್ಬಿರೋದು ಮಸಾಲ ಹಾಕಿಬಿಟ್ಟು ಆಮೇಲೆ 2 ಮಸಾಲನೂ ಹಾಕಾಯಿತು, ಮತ್ತು ಹುಣಸೆಹಣ್ಣು ಹುಳಿನೂ ಹಾಕಾಯಿತು. ಇವಾಗ ಕುದಿ ಬಂದಮೇಲೆ ಫಿಶ್ ಹಾಕಬೇಕು. ಜಸ್ಟ್ 1 ಕುದಿ ಸಾಕು. 1 ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಬೇಕು, ಜಾಸ್ತಿ ಫಿಶ್ ಕುದಿಸ್ಬಾರ್ದು, ಅಷ್ಟೇ ಸಿಂಪಲ್. ನಾವು ಮಾಡೋದು 2 ಮಸಾಲ ಮಾಡ್ತೀವಿ. ಸೊ ನಮ್ಮ ಕಡೆ ಈ ಥರ ಮಾಡ್ತೀವಿ. ಸೊ ಫಿಶ್ ಸಾಂಬಾರು ಆದಮೇಲೆ ಬ್ಲಾಕ್ ಆಗ್ತೀವಿ. ಇವಾಗ ಸಾಂಬಾರು ರೆಡಿ ಆಯಿತು, ಅನ್ನನೂ ಆಗಿದೆ. ಇವಾಗ ಜಸ್ಟ್ ಊಟ ಮಾಡಬೇಕಷ್ಟೆ. ಹೆಂಗಿದೆಪ್ಪ? ಇಷ್ಟ ಆಯ್ತಾ? ಪ್ಲೇಟೆಲ್ಲ ತೋರಿಸಲ್ಲ ಬಿಡು. ಓಕೆ.
ಟೇಸ್ಟ್ ಚೆನ್ನಾಗಿದೆ. ಓಕೆ ಓಕೆ ಎಂಜಾಯ್. ಇವಾಗ ನಾನು ಊಟ ಮಾಡಬೇಕು, ಅವ್ರದ್ದಾದ್ಮೇಲೆ ಮಾಡೋಣ ಅಂತ. ಅಷ್ಟು ಆಗ್ತಾಯಿಲ್ಲ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಊಟ ಮಾಡ್ತೀನಿ. ಹೆಂಗಮ್ಮ ಬ್ರಷ್ ಮಾಡೋದು? ಹೆಂಗಮ್ಮ 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 ಬ್ರಷ್ ಮಾಡೋದು? ಹೆಂಗಮ್ಮ ಹೆಂಗೆ? ಡಿಶು ಡಿಶು ಬಾ, ಹೆಂಗಿದೆ ಸಾಂಬಾರ್? ತುಂಬ ಚೆನ್ನಾಗಿದೆ. ಹಿಂಗಂತಾರಪ್ಪ. ಚೆನ್ನಾಗಿದೆ. ಪಾಣಿ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಫಿಶ್ ಸಾರು ತಿಂತಾ ಇರೋದು ಚೆನ್ನಾಗಿದೆ. ಥ್ಯಾಂಕ್ ಯು. ಕಮ್ಮಿ ಮೀನು ಸಾರು ತಿಂದಿದ್ವಿ, ಬಟ್ ತುಂಬ ದಿನ ಆಗಿತ್ತು. ಮೀನು ಸಾರು ಹುಳಿ ಹುಳಿಯಾಗಿ ಚೆನ್ನಾಗಿದೆ. ಏನಾಗಿ ಹುಳಿ ಹುಳಿಯಾಗಿ ಎಷ್ಟು ದೊಡ್ಡಿದೆ ಒಂದು ಪೀಸ್, 3 ಪೀಸ್ ತಿಂದಿದ್ದೀನಿ. ಅಷ್ಟು ಟೇಸ್ಟಿಯಾಗಿದೆ. ಥ್ಯಾಂಕ್ ಯು. ಇಲ್ಲಿ ಇವರಿಬ್ರು ಆಟ ಆಡ್ತಾ ಇದ್ದಾರೆ, ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಅಣ್ಣ ತಂಗಿ. ಹುಷಾರು, ಅವ್ರು ಬೀಳ್ತಾರೆ ನೋಡೋದು. ಇವಾಗ ಮಾನಿನ್ಗೆ ನಿದ್ದೆ ಬಂದ್ಬಿಟ್ಟಿದೆ, ಸೊ ಅದಕ್ಕೆ ಅವ್ರ ಅಣ್ಣ ಪಕ್ಕದಲ್ಲಿ ಮಲ್ಗಿಸ್ಕೊಂಡು ನಾನು ಮಲ್ಕೋತೀವಿ, ಇಬ್ಬರು ಮಲ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಮಲ್ಕೊಳ್ತಾ ಇದ್ರು. ಅಂದರೆ ಅವಳೇನು ಮಲ್ಗಲ್ಲ, ಸುಮ್ಮನೆ ಹಂಗೆ ಅವ್ರ ಅಮ್ಮ ಇದ್ರೇ ಮಲ್ಕೊಳ್ಳೋದು. ಬಟ್ ಇವನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾಳೆ. ಇವಾಗ ತವಾ ಫ್ರೈ ಮಾಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, 4 to 5 hours ಆಗಿದೆ. ರೈಟ್, ಸಾಕಲ್ಲ ಎರಡೆ ಹಾಕಿ. ಇನ್ನೊಂದು ಹಾಕ್ಲಾ? ನಿಮ್ಮನ್ನು ಮಾಡ್ತಾ ಇದ್ದೀನಿ. ಇದು ಲಾಂಗ್ ಇದೆಯಲ್ಲ, 3 ಹಾಕೋದಾ? ಇದು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಎಣ್ಣೆ. ಇವತ್ತಿನ ವಿಡಿಯೋಗ್ರಾಫರ್ ಯಾರು ಅಂತ? ನಾನು. ಇವರೇ ಕ್ಯಾಮ್ರಾಮನ್. ಸಾರಿ, ವಿಡಿಯೋಗ್ರಾಫರ್, ಕ್ಯಾಮ್ರಾಮನ್. ನಾನು ಯಾವಾಗಲೂ ಮಾಡ್ತಿದ್ದೆ. ಹಾಯ್ ಮಾನ್ಯ. ನಮ್ಮ ಚಿಕ್ಕಮ್ಮ ಬರೀ ಹಾಯ್ ಮಾನ್ಯ ಹಾಯ್ ಹೇಳಲ್ಲ, ನಾನು ಹೇಳಲ್ಲ. ನಿದ್ದೆ ಬಂದಿದೆ ಅವಳಿಗೆ, ಅದಕ್ಕೆ ಮಲ್ಕೊಂತ. ನಾವು ಸಂಜೆ ಆಗಿದೆ, ಇವಾಗ ಅದಕ್ಕೆ ಕಾಫಿ ಕುಡಿದಾಯಿತು. ತವಾ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೀವು ನೋಡು, ಇಳಿಯೋ ಮರ ಕೆಳಗೆ ಘಾಟು. ಯಾರದ್ದು? ಯಾರು ಆಚೆ ಹೋಗ್ತಾ ಇರೋದು? ಯಾರು ಹೋಗ್ತಾ ಇದ್ದೀವಿ ಆಚೆ? ಅವನಮ್ಮ ಬಾಬಾ. ಹಲೋ ಹಲೋ ಹಲೋ, ನೋಡು ತಿರುಗು. ಹಲೋ, ಬೊಂಬೆ ಕೊಡು. ಬಾಯ್ ಬಾಯ್ ಜಪ್ಪು. ಎತ್ಕೋ ಫಸ್ಟು. ಬಾಯ್ ಬಾಯ್. ಮಯ್ಯಮ್ಮ ಬೊಮ್ಮ ಇಮ್ಮ ನಾದಿದಿ. ಅವ್ನು ಇಷ್ಟೊತ್ತು ನೋಡಿರ್ಲಿಲ್ಲ, ಇವಾಗ ತೋರಿಸ್ಬಿಟ್ಟಿದ್ದಾನೆ. ಬಾಯ್ ಜಪ್ಪು. ಬಾಯ್ ತಗೊಳ್ಳಿ. ಇರ್ಲಿ, ತಗೊಂಡೋಗು ಬರ. ಬಾಯ್ ಮಾನ್ಯ. ಪರವಾಗಿಲ್ಲ, ಬಾಯ್ ಜಪ್ಪು. ಬಾಯ್. ಬೊಮ್ಮೆ ಬಿಡಲ್ಲ. ಕೊಡು ಮಾಯ್ತು ನಂದು. ಸರಿ, ಬಾಯ್ ವಾಣಿ. ಬಾಯ್ ಬಾಯ್, ಗುಡ್ ನೈಟ್. ಇವಾಗ ಅಪ್ಪ ಬಂದಿದ್ದಾರೆ, ಸೊ ಬಿಸಿ ಬಿಸಿ ಒಂದೆರಡು ಬಾಂಡ ಫ್ರೈ ಮಾಡೋಣ ಅಂತ ಹೇಳಿ ತವ ಇಟ್ಟಿದ್ದೀವಿ. ಒಂದೆರಡು ಬಿಸಿ ಹಾಕ್ಕೊಡ್ಬೇಕು. ಸೊ ಮೂವಿ ನೋಡ್ತಾ ಇದ್ರಿ, ಆಮೇಲೆ ಅಪ್ಪ ಬಂದರು. ಸರಿ ಅಂದ್ಬಿಟ್ಟು ಇವಾಗ ಸಾಂಬಾರು ಬಿಸಿಗೆ ಇಟ್ಬಿಟ್ಟು ಫಿಶ್ ತವ ಹಾಕ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಆವಾಗಲೇ, ಶಿಂಕಲ್ಲಿ ತೊಳೆದು ಇದು ಕಸ ಆಚೆ ಹಾಕ್ಬಿಟ್ರೆ ಆಯಿತು. ಸಂಡೇ, ಇವತ್ತಿನ ಸಂಡೇ
ಮುಗೀತು. ಅದನ್ನ ಮುಟ್ಟಿಲ್ಲ. ಚೆನ್ನಾಗೈತಾ? ಅದು ನೋಡೋಕ್ಕೆ ಹಂಗೈತೆ ಅಂದರೆ ನೋಡೋಕ್ಕೆ ಹಂಗೈತೆ ಅಂದರೆ ಸಾಂಬಾರು ಚೆನ್ನಾಗಿರುತ್ತಾ? ಇದು ತವಾ ಫ್ರೈ ಆಯ್ತಾ? ಟೇಸ್ಟ್ ಮಾಡು. ನೀವು ಬೆಳಗ್ಗೆನೂ ಅಲ್ಲೇ ಕೂತಿದೆ, ಇವಾಗಲೂ ಅಲ್ಲೇ ಕೂತ್ಕೊಂಡಿದ್ದೆ ಅದೇ ಜಾಗದಲ್ಲಿ. ಉಡುಪಿಲಿ 200 ರೂಪಾಯಿ. ಎಲ್ಲಿ? ಉಡುಪಿ. ಹಾಂ ಹಾಂ ಹಿಂಗಲ್ಲ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಟೈಮ್ ಹಾಗೇ ಆಗೋಯ್ತು. ಇವಾಗ ಟೈಮ್ ಬಂದು 11:30 ಆಗಿದೆ. ಸೊ ಆಗಲ್ಲ ಇವಾಗ. ಅವನು ಮಲ್ಕೊಂಡಿದ್ದಾನೆ, ತುಂಬ ಲೇಟ್ ಕೂಡ ಆಯಿತು. ಅದಕ್ಕೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಫಿಶ್ ಅಂದರೆ ಸ್ವಲ್ಪ ಜಾಸ್ತಿ ಸ್ಮೆಲ್ ಇರುತ್ತಲ್ಲ, ಸೊ ಪಾತ್ರೆ ಎಲ್ಲ ಆಗಲೇ ತೊಳೆದಿದ್ದೆ. ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಮಾತಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಇದು ಅಡುಗೆ ಮುಗಿಸ್ಕೊಂಡು ಆಮೇಲೆ ಸ್ಕಿನ್ ಕೇರ್ ಮಾಡೋಣ. ಸಿಗ್ತೀವಿ, ವೆಯ್ಟ್ ಮಾಡ್ತೀವಿ. ಇಲ್ಲಿ ಲೈಟ್ ಬೇರೆ ಇರಲಿಲ್ಲ, ಇಲ್ಲಿ ಸ್ಪೆಷಲ್ ಲೈಟ್ ಹಾಕಿಸ್ಕೊಂಡು ಆ್ಯಂಡ್ ನೋಡ್ಬೋದು ಸ್ವಲ್ಪ ಲೈಟಾಗಿದೆ ತೊಗೊಂಡು ಸ್ಕ್ರಬ್ಬರ್. ನಾನು ಆಲ್ಮೋಸ್ಟ್ ಸಂಡೇ ಟೈಮ್ ನನ್ನ ಸ್ಕಿನ್ ಕೇರ್ ಇದ್ದೇ ಇರುತ್ತೆ. ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಇದು ನನ್ನ ಸ್ಕಿನ್ಗೆ ಚೆನ್ನಾಗಿ ಸೆಟ್ ಆಗಿದೆ. ಆಲ್ಮೋಸ್ಟ್ ನಾನು ನೈಟ್ ಮತ್ತು ಮಾರ್ನಿಂಗ್ ಅಂದರೆ ಮನೇಲಿದ್ದರೆ ಮಾತ್ರ ಮಾರ್ನಿಂಗು ಯೂಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಸ್ಕಿನ್. ಇಲ್ಲಿ ಈ ಕಡೆ ಮಿರರ್ ಇದೆ, ಸೊ ನಾನು ಮಿರರ್ ನೋಡ್ಕೊಂಡು ಮಾತ್ರ. ಇವಾಗ ಫೇಸ್ ವಾಶ್ ಆಯಿತು. ಫೇಸ್ ವಾಶ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಮತ್ತು ಫೇಸ್ ವಾಶ್ ಮಾಡಾದ್ಮೇಲೆ ಮಸಾಜ್ ಮಾಡ್ಕೊಳ್ಬೇಕು. ಯಾಕಂದರೆ ಸ್ಕ್ರಬ್ ಮಾಡಿರ್ತೀವಲ್ಲ ಸ್ಕಿನ್ ಸ್ವಲ್ಪ ರಫ್ ಆಗಿರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಇದರಿಂದ ಏನು ಹೇಳ್ತಾರೆ, ಏಜ್ ರಿಂಕಲ್ಸ್ ಬರುತ್ತಲ್ಲ ಇಲ್ಲಿ ಆ್ಯಂಡ್ ಇಲ್ಲಿಲ್ಲ, ಆ ಥರ ರಿಂಕಲ್ಸ್ ಎಲ್ಲ ಬರೋಲ್ಲ. ಸೊ ಅದಕ್ಕೆ ಬೆಸ್ಟ್ ಅಂದರೆ ಐಸ್ ಕ್ಯೂಬಿಂದ ಸ್ವಲ್ಪ ಫೇಸ್ಗೆ ಮಸಾಜ್ ಮಾಡ್ಕೋಬೇಕು. ಯಪ್ಪ ಚೆನ್ನಾಗಿ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿ ನನಗೆ ಮಿರರು ನೋಡಿಕೊಂಡು ಕ್ಯಾಮ್ರಾನು ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಫೇಸ್ ಸೀರಮ್ ಹಾಕ್ಕೋಬೇಕು. ಮೇಯ್ನ್ ಫೇಸ್ ಸೀರಮ್ ಹಾಕ್ಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ನಾನೇನು ಜಾಸ್ತಿ ಎಲ್ಲ ಸ್ಕಿನ್ ಕೇರ್ ಮಾಡಲ್ಲ, ಲೈಟಾಗಿ ಫೇಸ್ ಸೀರಮ್ ಹಾಕೋಬೇಕು ಫೇಸಿಗೆ ಹಾಕಿ. ಏನು ಜಾಸ್ತಿ ಏನು ರಬ್ ಮಾಡೋದು ಬೇಡ, ಜಸ್ಟ್ ನೋಡಿ ಇಲ್ಲೊಂದು ಪಿಂಪಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ಆ್ಯಂಡ್ ಇಲ್ಲಿ. ಇವತ್ತು ಫಿಶ್ ತಿಂದಲ್ಲ, ಸೊ ಹೀಟ್ ಜಾಸ್ತಿ ಆಗಿ ಪಿಂಪಲ್ ಸ್ಟಾರ್ಟ್ ಆಗಿದೆ. ಹೋಗ್ಬಿಡುತ್ತೆ. ಪಿಂಪಲ್ ಆದಾಗ ನಾವು ಜಾಸ್ತಿ ಕೇರ್ ಮಾಡಬಾರ್ದು, ಅಂದರೆ ಇಗ್ನೋರ್ ಮಾಡಿಬಿಡ್ಬೇಕು. ಆದಷ್ಟು ಕದೆ ಬಂದು ಅದಷ್ಟು ಕದೆ ಹೊಟ್ಟೋಗುತ್ತೆ. ನಾವು ಜಾಸ್ತಿ ಅದನ್ನು ಏನು ಹೇಳ್ತಾರೆ ನೇಲ್ಸಲ್ಲಿ ಟಚ್ ಮಾಡೋದು ಮುಟ್ಟೋದು ಮಾಡ್ತಾಯಿದ್ರೆ ಅದು ಮಾರ್ಕ್ ಉಳಿಯುತ್ತೆ ಅಂತ ನಮಗೆ ಗೊತ್ತಿರೋದು. ಅದಕ್ಕಷ್ಟು ಅದೇ ಬಿಟ್ಬಿಟ್ಟೆ ಒಂದು 2-3 ಡೇಸಲ್ಲಿ ಅದೇ ಕ್ಲಿಯರ್ ಆಗಿಬಿಡುತ್ತೆ. ಆ್ಯಂಡ್ ಫೈನಲಿ ಲಿಪ್ ಬಾಮ್ ಹಚ್ಕೋಬೇಕು. ಜಾಸ್ತಿ ಆಗೋಯ್ತು. ಹಚ್ಕೊಂಡು ನೆಕ್ಸ್ಟ್ ಹೇರ್ ಏನು ಜಾಸ್ತಿ ಇಲ್ಲ. ಇವತ್ತು ಎಣ್ಣೆ ಹಾಕ್ಕೊತಿದ್ದೆ, ಬಟ್ ಇದೆ ಸ್ವಲ್ಪ ವೀಡಿಯೋಸು ಅದು ಇದು ಅಂದ್ಕೊಂಡು ಎಣ್ಣೆ ಹಾಕೋದು ಮರ್ತೋದೆ. ಅದಕ್ಕೆ ರೋಸ್ಮೆರಿ ವಾಟರು, ಸೊ ಹೇರ್ಗೆ ರೋಸ್ಮೆರಿ ವಾಟರ್ ಹಾಕ್ತೀನಿ. ಎಲ್ಲೆಲ್ಲೋ ಪ್ರೆಸ್ ಅದು ರೂಟ್ಸಿಗೆ ಮಾತ್ರ ಹಾಕಿ ಚೆನ್ನಾಗಿ ಈ ಥರ ಮಾಡ್ಕೋಬೇಕಷ್ಟೆ. ಜಾಸ್ತಿ ಏನಿಲ್ಲ, ಮಸಾಜ್ ಥರ ಸ್ಪ್ರೇ ಮಾಡಿ ಹಿಂಗೆ ಅಪ್ಲೈ ಮಾಡಬೇಕು. ರೂಟ್ಸಿಗೆ ಮಾತ್ರ
ಆ್ಯಂಡ್ ಡೈಲಿ ನಾನು ಹಾಗೆ ಹಾಕೊಂಡ್ಬಿಡ್ತಾಯಿದ್ದೆ. ಬಟ್ ಇವತ್ತು ವೀಡಿಯೋ ಮಾಡಿ ಹಾಕೊಳ್ಳೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಫೀಲಿಂಗ್. ನಾನು ಮಿರರ್ ನೋಡ್ಕೊಂಡು ಮಾಡಲ, ಕ್ಯಾಮ್ರಾ ನೋಡ್ಕೊಂಡು ಮಾಡಲ, ಸ್ವಲ್ಪ ವೆಟ್ಟಾಗಿದೆ, ಗೊತ್ತಾಗ್ತಾಯಿಲ್ಲ. ಓಕೆ, ಹಾಕಿ ಸ್ವಲ್ಪ ಲೈಟ್ ಮಸಾಜ್ ಕೊಟ್ಟು, ಇದೇನಕ್ಕಂದರೆ ಹೇರ್ ಗ್ರೋತಿಗೆ. ನಿಮ್ಗೆ ಎಲ್ಲಿ ಹೇರ್ ಲಾಸ್ ಆಗಿದೆಯೋ ಸೊ ಅಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಕೊಂಡ್ರೆ ಹೇರ್ ಗ್ರೋತ್ ಆಗುತ್ತೆ. ನನಗಿದು ವರ್ಕ್ ಆಗಿದೆ, ಸೊ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ. ಸೊ ಆಯಿತು, ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಇಷ್ಟೇ. ಫೇಸ್ ವಾಶ್ ಮಾಡ್ಕೊಬೇಕು, ಅದಾದಮೇಲೆ ಫೇಸ್ ಸ್ಕ್ರಬ್, ಅದು ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಮಾಡಿಕೊಂಡ್ರೆ ಸಾಕು. ಸ್ಕ್ರಬ್ಬರ್ ಆದಮೇಲೆ ಮತ್ತು ಐಸ್ ಕ್ಯೂಬಿಂದ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಅದಾದಮೇಲೆ ಫೇಸ್ ವಾಶ್ ಮಾಡಿ ನೀಟಾಗಿ ಫೇಸ್ ಸಿರಮ್ ಆ್ಯಂಡ್ ಲಿಪ್ ಬಾಮ್ ಮತ್ತು ಹೇರಿಗೆ ಏನಾದರೂ ಹೇರ್ ಮಾಸ್ಕ್ ಇಲ್ಲಾಂದರೆ ಹೇರ್ ಸಿರಮ್ ಏನಾದರೂ ಹಾಕ್ಕೊಂಡು ರೆಸ್ಟ್ ಮಾಡಿ. ಸೊ ಇವತ್ತಿನ ಈ ವ್ಲಾಗ್ ನೀವು ಇವಾಗ ಏನು ನೋಡಿದ್ರಿ, ಸೊ ಇದೇ ನನ್ನ ಸಿಂಪಲ್ ಡೈಲಿ ಸ್ಕಿನ್ ಕೇರ್ ರೊಟೀನ್, ನೈಟ್ ಸ್ಕಿನ್ ಕೇರ್ ರೊಟೀನ್ ಇದಾಗಿರುತ್ತೆ. ಆ್ಯಂಡ್ ಜಾಸ್ತಿ ಏನು ನಾನು ಐಟಮ್ಸ್ ಎಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ಇಷ್ಟೇ, ಯಾವುದೋ ವೀಕ್ಲಿ ಒನ್ಸ್ ಯಾವಾಗಾದರೂ ನಾನು ಫೇಸ್ ಮಾಸ್ಕ್ ಆ ಥರದ್ದೆಲ್ಲ ಹಾಕ್ಕೊಳ್ತೀನಿ. ಓಕೆ, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇವಾಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡಬೇಕು, ಒಳ್ಳೆ ನಿದ್ದೆ ಬರ್ತಿದೆ. ಸೊ ಚೆನ್ನಾಗಿ ಮಲ್ಕೊಂಡು ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.